ಆಕಾಶವಾಣಿ ಮೈಸೂರು. ಮಹಿಳಾ ರಂಗ. ಸಾಧನಾ ಶಿಖರ. ಇಂದಿನ ಸಾಧನಾ ಶಿಖರ ಕಾರ್ಯಕ್ರಮದಲ್ಲಿ ಮಿಸ್ ಪ್ಲಸ್ ಸೈಜ್ ಇಂಡಿಯಾ 2026 ಕಿರೀಟವನ್ನು ಮುಡಿಗೇರಿಸಿಕೊಂಡ ಮೈಸೂರಿನ ಅಂಜಲಿ ಬಿ ಗುಪ್ತಾ ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ಭಾಗವಹಿಸುತ್ತಾರೆ ಕೀರ್ತನಾ ವಿ. ಕೇಳುಗರಿಗೆಲ್ಲ ನಮಸ್ಕಾರ. ಇಂದಿನ ಮಹಿಳಾ ರಂಗದ ಸಾಧನಾ ಶಿಖರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಕೇಳುಗರೆ, ಇವತ್ತು ನಮ್ಮ ಜೊತೆಯಲ್ಲಿ ಮಿಸ್ ಪ್ಲಸ್ ಸೈಜ್ ಇಂಡಿಯಾ 2026 ವಿಜೇತರಾದ ಮೈಸೂರಿನವರೇ ಆದ ಅಂಜಲಿ ಬಿ ಗುಪ್ತಾ ಅವರು ಇದ್ದಾರೆ. ಅವರನ್ನ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇಂದಿನ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡೋಣ. ಮೇಡಮ್, ನಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಥ್ಯಾಂಕ್ ಯು ಸೋ ಮಚ್ ಕೀರ್ತನಾ, ನಂಗೆ ತುಂಬಾ ಖುಷಿ ಇದೆ ಇಲ್ಲಿ ಬಂದಿದ್ದಕ್ಕೆ. ನಮ್ಮ ಕೇಳುಗರಿಗೆ ಒಂದು ಅನ್ನಿಸ್ತಾ ಇರುತ್ತೆ, ಏನು ಇದು, ನಾನು ಮಿಸ್ ಇಂಡಿಯಾ ಕೇಳಿದೀನಿ, ಮಿಸ್ ಯೂನಿವರ್ಸ್ ಕೇಳಿದೀನಿ, ಮಿಸ್ ಪ್ಲಸ್ ಸೈಜ್ ಇಂಡಿಯಾ ಏನು ಈ ಕಾಂಟೆಸ್ಟ್ ಅಂತ ಅನ್ಕೊಳ್ತಾ ಇರಬಹುದು. ಅವರಿಗೆ ನೀವು ಈ ಕಾಂಟೆಸ್ಟ್ ಏನು ಅನ್ನೋದನ್ನ ಹೇಳ್ಬೋದಾ ಮೊದಲಿಗೆ? ಎಸ್ ಮ್ಯಾಮ್. ಸೊ ಏನಂದ್ರೆ ಪ್ಲಸ್ ಸೈಜ್ ಅಂತ ಅಂದ್ರೆ ಸ್ವಲ್ಪ ದೊಡ್ಡಕ್ಕಿರೋರು ಜನಕ್ಕೆ ಅವ್ರದ್ದು ರೂಲ್ಸ್ ಅಲ್ಲಿ, ಪ್ಲಸ್ ಸೈಜ್ ರೂಲ್ಸ್ ಅಲ್ಲಿ ಸೊಂಟ 34 ಇಂಚಸ್ಗಿಂತ ಜಾಸ್ತಿ ಇದ್ರೆ ಅವ್ರಿಗೆ ನಾವು ಪ್ಲಸ್ ಸೈಜ್ ಅಂತ ಹೇಳ್ತೀವಿ. ಸೊ ಹಾಗಾಗಿ ನಾವೆಲ್ಲರೂ ಸ್ವಲ್ಪ ಗುಂಡಕ್ಕೆ ದಪ್ಪಕ್ಕಿರ್ತೀವಲ್ಲ, ಸೊ ಆ ತರ ಜನಕ್ಕೆ ಈ ಕಾಂಟೆಸ್ಟ್ ನಡೆಸಲಾಗಿದೆ. ಸೊ ಇದಕ್ಕೇನೆ ಅವರು ಪ್ಲಸ್ ಸೈಜ್ ಅಂತ ಹೇಳ್ತಾರೆ. ನನ್ನ ನೋಡ್ಬಿಟ್ಟು ಎಲ್ಲರೂ ಹೇಳ್ತಾರೆ, ಓ ಅಷ್ಟು ಗುಂಡಕ್ಕಿದ್ಯಾ, ಕ್ಯೂಟ್ ಆಗಿದ್ಯಾ ಅಂತ ಹೇಳ್ತಾರಲ್ಲ, ಸ್ವಲ್ಪ ಚೀಕ್ಸ್ ಇರುತ್ತೆ. ಸೊ ನಮ್ಗಳಿಗೆಲ್ಲ ಇದು ಒಂಥರ ಪ್ರೋಗ್ರಾಮ್ ಮಾಡಿದ್ದಾರೆ, ಮಿಸ್ ಪ್ಲಸ್ ಸೈಜ್ ಇಂಡಿಯಾ ಅಂತ. ಓಕೆ, ನೀವು ನಿಮ್ಮ ಬಾಲ್ಯನ ನೆನಪಿಸ್ಕೊಳ್ಳೋದಾದ್ರೆ, ನೀವು ಆಗ್ಲಿಂದಾನು ಏನಾದ್ರೂ ಈ ತರ ಡ್ರೀಮ್ ಇತ್ತ, ನಾನು ಒಂದು ದಿನ ಈ ತರ ಇಂಡಿಯಾನ ಯಾವ್ದಾದ್ರು ಒಂದು ಬ್ಯೂಟಿ ಕಾಂಟೆಸ್ಟ್ ಅಲ್ಲಿ ರೆಪ್ರೆಸೆಂಟ್ ಮಾಡ್ತೀನಿ, ಅಥವಾ ಏನಾದ್ರೂ ಕನಸು ನಿಮಗಿತ್ತ ಬಾಲ್ಯದಿಂದ? ಸೊ ಐ ಥಿಂಕ್ ಎಲ್ಲಾರು ಹುಡುಗಿರ್ಗೆ ಕನ್ಸಲ್ಲಿರುತ್ತೆ ದಟ್ ನಾನು ಯಾವತ್ತಾದ್ರೂ ರಾಜ್ಕುಮಾರಿ ಆಗ್ತೀನಿ, ಅಥವಾ ನನ್ಗೆ ಕಿರೀಟ ಹಾಕಕ್ಕೆ ಇಷ್ಟ. ಆತರ ಎಲ್ಲ ಮಕ್ಕಳು, ಎಲ್ಲ ಎಸ್ಪೆಷಲಿ ಹುಡುಗಿರು ನಮ್ ಮನ್ಸಲ್ಲಿರತ್ತೆ ದಟ್ ನಾನು ಒಂದಿನ ಏನೋ ರಾಣಿ ತರ ಆಗ್ತೀನಿ. ಸೊ ನಮ್ ಮದ್ವೆಗಳೆಲ್ಲ ನಾವ್ ರಾಣಿಗಳ ತರಾನೇ ಡ್ರೆಸ್ ಹಾಕೋದಲ್ವಾ. ಸೊ ಅದ್ ಯಾವಾಗ್ಲೂ ಇತ್ತು. ಚಿಕ್ಕವಳಿರುವಾಗ ನಾನು ಮಹಾರಾಣಿ ಆಗ್ತೀನಿ ಆಟ ಆಡ್ತಾ ಇರ್ಬೇಕಾದ್ರೆ. ಬಟ್ ನಾನು ಯಾವಾಗ್ಲೂ ಸ್ವಲ್ಪ ಗುಂಡಕ್ಕೆ ದಪ್ಪಕ್ಕೆ ಇರೋದ್ರಿಂದ ನೀವೆಲ್ಲ ಮಿಸ್ ವರ್ಲ್ಡ್, ಮಿಸ್ ಇಂಡಿಯಾ ಎಲ್ಲ ನೋಡಿದ್ರೆ ನಿಮ್ಗೆ ಎಲ್ಲರೂ ಸಣ್ಣಕ್ಕೆ ಉದ್ದಕ್ಕೆ ಕಾಣ್ತಾರೆ, ಸ್ವಲ್ಪ ಗುಂಡಕ್ಕೆ ಕುಳ್ಕೊಳ್ಳಕ್ಕೆ ಇರೋದು ಜಾಸ್ತಿ ಜನ ಇರಲ್ಲ. ಸೊ ಅದಕ್ಕೆ ನಾನು ಆ ಕನ್ಸನ ಎಲ್ಲ ಬಿಟ್ಬಿಟ್ಟೆ. ಆಮೇಲೆ ಕನ್ಸನ ಎಲ್ಲ ಬಿಟ್ಬಿಟ್ಟು ನಾವೆಲ್ಲ ದೊಡ್ಡ ಹುಡುಗಿರು ಏನ್ ಆಡ್ತೀವಿ, ಥ್ರೋಬಾಲ್ ಆಡ್ತೀವಿ, ಓಕೆ, ಟೆನಿಕ್ವೈಟ್ ಆಡ್ತೀವಿ, ಕಬಡ್ಡಿ ಆಡ್ತೀವಿ. ಸೊ ಅದರ ಮೇಲೆ ನಾನು ಸ್ಕೂಲಲ್ಲೆಲ್ಲ ಆ ತರ ಗೇಮ್ಸ್ ಎಲ್ಲ ಆಡ್ತಾ ಇದ್ದೆ ನಾನು. ಸೊ ಈ ಕನ್ಸನ ನಾನಂತೂ ಬಿಟ್ಬಿಟ್ಟೆ ಚಿಕ್ಕವಳಿರುವಾಗ್ಲೇನೆ. ಅಂದ್ರೆ ಈಗ ನೀವು ಹೇಳದ್ ಕೇಳಿದ್ರೆ ನಮ್ಮ ದೇಹ ನಮ್ಮ ಕನಸನ್ನ ಯಾವತ್ತಿಗೂ ನಿಲ್ಲಿಸಬಾರ್ದು ಅನ್ನೋದು ನಮ್ಗೆ ಅರ್ಥ ಆಗ್ತಾ ಇದೆ. ಅಂದ್ರೆ ನೀವಿವಾಗ ಅನ್ಕೊಂಡ್ರಿ, ನಾನು ಹೀಗಿರೋದ್ರಿಂದ ನಾನು ಯಾವುದೇ ರೀತಿ ಕಾಂಟೆಸ್ಟಿಗೆ ಹೋಗ್ಲಿಕ್ಕಾಗಲ್ಲ ಅಂತ, ಆದ್ರೆ ಅದೇ ನಿಮ್ಮನ್ನ ಮುಂದೆ ಒಂದು ದಿನ ಒಂದು ಕಾಂಟೆಸ್ಟಿಗೆ ಕರ್ಕೊಂಡು ಹೋಗಿದೆ ಅಲ್ವಾ? ಎಕ್ಸಾಕ್ಟ್ಲಿ. ಸೊ ಅದಕ್ಕೆ ನಾನು ಯಾವಾಗ್ಲೂ ಹೇಳ್ತೀನಿ, ನಿಮ್ಮ ಹತ್ರ ಆಪರ್ಚುನಿಟಿ ಬಂದ್ರೆ, ಅಂದ್ರೆ ಯಾರಾದ್ರೂ ಕೇಳಿದ್ರೆ ಇದು ಮಾಡ್ತೀಯಾ ಅದು ಮಾಡ್ತೀಯಾ ಅಂತ, ಸೊ ಸುಮ್ನೆ ಮಾಡ್ಬಿಡ್ಬೇಕು. ಅದು ಏನಾಗುತ್ತೆ ನಮ್ಗೆ ಗೊತ್ತಿರಲ್ಲ. ಸೊ ಹಾಗಾಗಿ ನಾನು ಈ ಪ್ಲಸ್ ಸೈಜ್ ಕಾಂಪಿಟೇಷನ್ ಅಲ್ಲಿ ನೀನ್ ಭಾಗವಹಿಸ್ತೀಯಾ ಅಂತ ಏನಾದ್ರೂ ಬಂದ ತಕ್ಷಣ ನಾನು ಎಸ್, ವೈ ನಾಟ್, ಮಾಡೋಣ, ಏನಾಗುತ್ತೆ ಅದ್ರಲ್ಲಿ ಅಂತ ನಾನು ಸುಮ್ನೆ ಮುಂದೆ ಹೋಗ್ಬಿಟ್ಟೆ. ಓಕೆ, ಮಿಸ್ ಪ್ಲಸ್ ಸೈಜ್ ಇಂಡಿಯಾ ಕಾಂಟೆಸ್ಟ್ ಗೆ ಹೋಗಬೇಕು ಅಂತ ಡಿಸೈಡ್ ಮಾಡಿದ ಮೇಲೆ ಏನೆಲ್ಲ ತಯಾರಿ ಮಾಡ್ಕೊಂಡ್ರಿ, ಇದ್ರ ಬಗ್ಗೆ ಹೇಳ್ಬೋದಾ? ಸೊ ಫಸ್ಟ್ ನಾನು ಆನೆಸ್ಟ್ ಆಗಿ ಹೇಳ್ತೀನಿ, ನನಗೆ ಇದ್ರಲ್ಲಿ ನಾನು ಸಿಲೆಕ್ಟ್ ಆಗ್ತೀನಿ ಏನೋ ಬರತ್ತೆ ಇದ್ದದ್ದು ನನ್ಗೆ ಏನೂ ಐಡಿಯಾ ಇರ್ಲಿಲ್ಲ. ಆಯ್ತಾ, ನನ್ ಕಾಂಟೆಸ್ಟ್ ನಾನು ಬರೀ ಟಿವಿಯಲ್ಲಿ ನೋಡಿದ್ದೆ. ಸೊ ನಾವು ಟಿವಿಯಲ್ಲಿ ನೋಡೋದು ಬರೀ ಎಂಡ್ ಮೂಮೆಂಟ್, ಎಂಡ್ ಅಲ್ಲಿ ಏನ್ ಮಾಡ್ತಾರೆ ಬರೀ ಅದನ್ನ ನೋಡೋದು. ನಾವು ಅದಕ್ ಹಿಂದೆ ಏನಾಗುತ್ತೆ ಗೊತ್ತಿರಲ್ಲ ನಮ್ಗೆ. ಸೊ ಆಕ್ಚುಲಿ ಫಸ್ಟ್ ಏನಾಗುತ್ತೆ, ಕಾಲ್ ಫಾರ್ ಅಪ್ಲಿಕೇಶನ್ಸ್ ಅಂತ ಬರುತ್ತೆ. ಸೊ ವೆದರ್ ಇಟ್ ಇಸ್ ಇನ್ಸ್ಟಾಗ್ರಾಮ್ ಅಲ್ಲಿ ಬರ್ಬೋದು, ಅಥವಾ ರೇಡಿಯೋ ಅಡ್ವರ್ಟೈಸ್ಮೆಂಟ್ ಅಲ್ಲಿ ಬರ್ಬೋದು, ಅಥವಾ ಟಿವಿ ಅಡ್ವರ್ಟೈಸ್ಮೆಂಟ್ ಅಲ್ಲಿ ಬರ್ಬೋದು, ಅಥವಾ ನಿಮ್ ಇನ್ಸ್ಟಾಗ್ರಾಮ್ ಅಲ್ಲಿ ಬರ್ಬೋದು. ಸೊ ಆ ತರ ಕಾಲ್ ಫಾರ್ ಮಾಡೆಲ್ಸ್, ಕಾಲ್ ಫಾರ್ ಬ್ಯೂಟಿ ಕಾಂಟೆಸ್ಟ್ ಅಲ್ಲಿ ಅಪ್ಲೈ ಮಾಡಕ್ಕೆ ಆ ತರ ಬರುತ್ತೆ. ಸೊ ಅದು ಒಂದ್ಸತಿ ನೀವು
ಅಪ್ಲೈ ಮಾಡಬೇಕು. ಸೊ ನಾನು ಅದೇ ಮಾಡಿದೆ. ಜನ ಎಲ್ಲ ನನ್ನ ಸ್ವಲ್ಪ ದಪ್ಪ ಆಗಿದ್ಯಾ ಅಂತ ಒಂದೊಂದ್ಸತಿ ಡುಮ್ಮಿ ಅಂತ ಹೇಳುವಾಗ ಒಂಚೂರು ಚುಚ್ಚುತ್ತಲ್ಲ. ಸೊ 2-3 ದಿನ ಮುಂಚೆ ನನಗೆ ಅದಾಗಿತ್ತು. ಸೊ 2-3 ದಿನ ನಂತರ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಈ ತರ ಆಡ್ ಬಂತು, ದಟ್ ಬ್ಯೂಟಿ ಕಾಂಟೆಸ್ಟ್ಗೆ ಅಪ್ಲೈ ಮಾಡು ಅಂತ. ಸೊ ಆಡ್ ನ ಓಪನ್ ಮಾಡುವಾಗ ನಾನು ಫಸ್ಟ್ ಪ್ಲಸ್ ಸೈಜ್ ಅಂದ್ರೆ ಏನು ಅಂತ ನನ್ಗೂ ಅಷ್ಟು ಕ್ಲಿಯರ್ ಆಗಿ ಗೊತ್ತಿರ್ಲಿಲ್ಲ. ಸೊ ಪ್ಲಸ್ ಸೈಜು ಸೊಂಟ 34 ಇಂಚಸ್ಗಿಂತ ಜಾಸ್ತಿ ಇದ್ರೆ ನೀನ್ ಪ್ಲಸ್ ಸೈಜ್ ಅಂತ ಆ ತರ ರೂಲ್ಸ್ ಮಾಡಿದ್ರು ಅವರು. ಸೊ ವೇಟ್ ಮೇಲಲ್ಲ, ಸೊಂಟ ಸೈಜ್ ಮೇಲೆ. ಸೊ ನಾನು ಅಪ್ಲೈ ಮಾಡ್ತೀನಿ ಅಂತ ಅಲ್ವೊಂದು ನಿಮ್ ಹೆಸರು, ಅಡ್ರೆಸ್, ಫೋನ್ ನಂಬರ್ ಎಲ್ಲ ಹಾಕ್ಬಿಟ್ಟು 1200 ರೂಪೀಸ್ ಏನೋ ಇತ್ತು ಅಪ್ಲೈ ಮಾಡಕ್ಕೆ. ಸೊ ಆಯ್ತಪ್ಪ ಜೈ ಅಂತ ಹೇಳ್ಬಿಟ್ಟು ನಾನು ಅಪ್ಲೈ ಮಾಡ್ಬಿಟ್ಟೆ. ನನ್ಗೆ ನಿಜವಾಗ್ಲೂ ಅದರಿಂದ ಏನೋ ಆಗತ್ತೆ ಅಂತ ಗೊತ್ತಿರ್ಲಿಲ್ಲ. ಸೊ ಸುಮ್ನೆ ಅಪ್ಲೈ ಮಾಡಿದೆ. ಆಮೇಲೆ 2 weeks ಲೇಟರ್ ನನಗೆ ಕಾಲ್ ಬಂತು ದಟ್ ನಿಮ್ಮನ್ನ ನಾವು ಫಸ್ಟ್ ಆಡಿಷನ್ ಮಾಡ್ತೀವಿ ಅಂತ. ಅದು ಅವರು ಆನ್ಲೈನ್ ಆಡಿಷನ್. ಸೊ ಆನ್ಲೈನ್ ಆಡಿಷನ್ ಅಲ್ಲಿ ಪ್ರೀವಿಯಸ್ ಇಯರ್ದು ಯಾರ್ಯಾರು ಗೆದ್ದಿದ್ರು, ಮತ್ತೆ ನಮ್ದು ಮೇನ್ ಡೈರೆಕ್ಟರ್ ಒಬ್ರು ಹರ್ದೀಪ್ ಅರೋರಾ ಸಿಂಗ್ ಅಂತ. ಸೊ ಅವರು 3-4 ಜನ ಪ್ಯಾನೆಲ್ ತರ ಇದ್ರು. ಸೊ ಝೂಮ್ ಕಾಲ್ ಮೇಲೆ ಮಾಡಿದ್ವಿ. ಸೊ ಅದ್ರಲ್ಲಿ ಸ್ವಲ್ಪ ಕ್ವೆಶ್ಚನ್ಸ್ ಕೇಳಿದ್ರು, ಯಾಕೆ ಅಪ್ಲೈ ಮಾಡಿದ್ಯಾ ಆ ತರ ಎಲ್ಲ ಕ್ವೆಶ್ಚನ್ಸ್ ಕೇಳಿದ್ರು. ಸೊ ಅದಕ್ಕೆ ನಾನು ಉತ್ತರ ಕೊಟ್ಟೆ. ಸೊ ಫಸ್ಟ್ ಆಡಿಷನ್ ಆದ್ಮೇಲೇನು ಅಂದ್ರೆ ಒಂದೊಂದ್ಸತಿ ಜನ ಎಲ್ಲ ಕ್ವೆಶ್ಚನ್ ಕೇಳುವಾಗ ನಾವ್ ಹೇಗ್ ಉತ್ತರ ಕೊಡ್ತಾ ಇದ್ದೀವಿ, ಅವ್ರಿಗೆ ಈ ಉತ್ತರ ಇಷ್ಟ ಆಯ್ತೋ ಇಲ್ವೋ ಅಂತ ಫುಲ್ ಡೌಟ್ ಎಲ್ಲಿದೆ. ಅದಕ್ಕೆ ನಾನು ಅಲ್ಲೇ ಬಿಟ್ಬಿಟ್ಟೆ. ಏನಾದ್ರೂ ಆದ್ರೆ ಆಗ್ಲಿ, ಇಲ್ಲ ಅಂದ್ರೆ ಬಿಟ್ಬಿಡು, ಸುಮ್ನೆ ತಲೆ ಕೆಡ್ಸ್ಕೋಬೇಡ ಅಂತ ಸುಮ್ನೆ ಮುಂದೆ ನಾನು ವರ್ಕು, ಮಕ್ಕಳು, ಇದು ಅದು ಎಲ್ಲ ನೋಡ್ಕೊಳಕ್ಕೆ ಮತ್ತೆ ಶುರು ಮಾಡಿದೆ. ಇದು ಸೆಕೆಂಡರಿ ಆಗೋಯ್ತು ತಲೆಯಲ್ಲಿ. ಮತ್ತೆ 2 weeks ಲೇಟರ್ ಅವ್ರು ಕಾಲ್ ಮಾಡ್ಬಿಟ್ಟು, ಇಲ್ಲ ಸೆಕೆಂಡ್ ಆಡಿಷನ್ ಇದೆ, ಮತ್ತೆ ಆನ್ಲೈನ್ ಆಡಿಷನ್. ಸೊ ಮತ್ತೆ ಆನ್ಲೈನ್ ಆಡಿಷನ್ಗೆ ಕೂರ್ದೆ. ಎಲ್ಲರೂ ಮತ್ತೆ ಕ್ವೆಶ್ಚನ್ ಕೇಳಿದ್ರು, ನೆಕ್ಸ್ಟ್ ಲೆವೆಲ್ ಕ್ವೆಶ್ಚನ್ ಸ್ವಲ್ಪ ಕೇಳಿದ್ರು. ಸೊ ಅದಕ್ಕೆಲ್ಲ ಉತ್ತರ ಕೊಟ್ಟೆ. ಆವಾಗ ಸ್ವಲ್ಪ ಮನ್ಸಲ್ಲಿ ಗಿಡ್ಗಿಡಿ ಅಂತ ಎಲ್ಲ ಶುರು ಆಯ್ತು. ಮೇ ಬಿ ಏನೋ ಆಗ್ಬೋದು ಇದರದು ಅಂತ. ಬಟ್ ಆವಾಗ ನಮ್ಮ ಫ್ಯಾಮಿಲಿಯಲ್ಲಿ ಯಾರ್ದೋ ಮದುವೆ ಇದು ಅದು ಎಲ್ಲ ಇತ್ತು. ಸೊ ಅದರಲ್ಲಿ ನಾನು ಬ್ಯುಸಿ ಆಗ್ಬಿಟ್ಟೆ. ಎಲ್ಲ ಓಡಾಡೋದೆಲ್ಲ ಶುರು ಆಯ್ತು. ಮತ್ತೆ ಅವರು ಕಾಲ್ ಮಾಡಿದ್ರು. ಅವ್ರಂದ್ರು December 21st ಲೈವ್ ಆಡಿಷನ್ಗೆ ನಿಮ್ ಬೆಂಗಳೂರು ಬರ್ಬೇಕು ಅಂತ. ಸೊ December 21st ನಂದು ಇನ್ನೊಂದು ಫ್ಯಾಮಿಲಿ ಫಂಕ್ಷನ್ ಇತ್ತು. ಸೊ ಇದನ್ನ ಹೆಂಗ್ ಬ್ಯಾಲೆನ್ಸ್ ಮಾಡ್ಬೇಕು ಅಂತ ನಂಗೆ ಫುಲ್ ತಲೆನೋವು. ಅವ್ರು ಅನ್ಬಿಟ್ರು, ನೀವ್ ಯಾವಾಗ ಬರ್ತಿರೋ ಬಂದ್ಬಿಡಿ ಅಂತ. ಸೊ ಫಂಕ್ಷನ್ ನಾನು 1:30 ಊಟ ತಿಂದೆ, ಹಂಗೆ ಓಡ್ಬಿಟ್ಟೆ ನಾನು. ಸೊ ನಾನು ಏನ್ ಮಾಡ್ದೆ ಅಂದ್ರೆ, ಒಳಗಡೆ ಬ್ಲಾಕ್ ಡ್ರೆಸ್ ಹಾಕೊಂಡಿದ್ದೆ, ಅದ್ರ ಮೇಲೆ ಸೀರೆ ಹಾಕೊಂಡು ಫಂಕ್ಷನ್ಗೆ ಹೋದೆ. ಫಂಕ್ಷನ್ ಆದ ತಕ್ಷಣ ಬ್ಲಾಕ್ ಡ್ರೆಸ್ ಹಾಕ್ಬಿಟ್ಟು ಝೀ ಅಂತ ಬ್ಯಾಂಗ್ಳೂರ್ಗೆ ಹೋದೆ. ಅಲ್ಲಿ ನಾನು 4:15 ರೀಚ್ ಆದೆ. ಅವರೆಲ್ಲ ವೇಟ್ ಮಾಡ್ತಾ ಇದ್ರು. ಸೊ ಅಲ್ಲಿ ಮತ್ತೆ ನಾನು ಫೇಸ್ ಟು ಫೇಸ್ ಆಡಿಷನ್ ಕೊಟ್ಟೆ. ಸೊ ಅವಾಗ್ಲೂ ಫುಲ್ ನಡಕ್ತಾ ಇದ್ದೆ ನಾನು. ಬಿಕಾಸ್ ಇಲ್ಲಿ ಮೈಸೂರಿಂದ ಓಡಿ ಅಲ್ಲಿ ತನಕ ಹೋಗೋದು ಯಾವ ಅಂತ ಅನ್ಸ್ಬಿಡ್ತು. ಸೊ ಅಲ್ಲಿ ಬೆಂಗಳೂರಿಗೆ ಹೋದೆ, ಆಡಿಷನ್ ಎಲ್ಲ ಕೊಟ್ಟೆ. ತುಂಬಾ ಚೆನ್ನಾಗಿತ್ತು ಆಡಿಷನ್ ಅಂತ ಎಲ್ಲರೂ ಹೇಳ್ತಾ ಇದ್ರು. ನನಗೆ ಅನ್ಸ್ಲಿಲ್ಲ, ಬಿಕಾಸ್ ನಾನು ಫುಲ್ ನರ್ವಸ್ ಆಗಿಬಿಟ್ಟಿದ್ದೆ. ನಾನು ನಮ್ಮ ಫ್ಯಾಮಿಲಿ ಫಂಕ್ಷನ್ನು ಡೆಲ್ಲಿಯಲ್ಲಿತ್ತು, ಅಲ್ಲಿ ಹೋಗಿದ್ದೆ. ಆವಾಗ ನನಗೆ ಮೆಸೇಜ್ ಬಂತು ದ್ಯಾಟ್ ನೀನು ಫೈನಲಿಸ್ಟ್ ಆಗಿ ನೀನು ಸೆಲೆಕ್ಟ್ ಆಗಿದ್ಯಾ ಅಂತ. ಅಲ್ಲಿ ನಮ್ಮ ತಂದೆ ತಾಯಿ ಎಲ್ಲರೂ ಇದ್ರು. ಅವ್ರ ಮುಂದೆ ಏನು ಹೇಳೋದು ಏನೂ ಹೇಳಲಿಲ್ಲ ನಾನು. ಅವ್ರಿಗೆ ಯಾಕೆ ಸುಮ್ಮನೆ ತಲೆ ಕೆಡ್ಸೋದು ಅಂತ ಏನೂ ಹೇಳಲಿಲ್ಲ. ಆಮೇಲೆ ಮೈಸೂರು ಬಂದ್ಬಿಟ್ಟು ನೋಡ್ಕೊಳ್ಳೋಣ ಅಂತ. ಮೈಸೂರು ಬಂದಾದ್ಮೇಲೆ ಸ್ವಲ್ಪ ಮರ್ತೆ ಹೋದೆ ನಾನು ಇದಕ್ಕೆ ಸೆಲೆಕ್ಟ್ ಆಗಿದ್ದೀನಿ. ಬಿಕಾಸ್ ಅಲ್ಲಿ ಗಡಿಬಿಡಿಯಲ್ಲಿ ಎಲ್ಲ ಅದಾಯ್ತು. ಸೊ ಮೈಸೂರು ಬಂದಾದ್ಮೇಲೆ ಮತ್ತೆ ಅವ್ರು ಮೆಸೇಜ್ ಹಾಕಿದ್ರು, ನೀನು ಫೈನಲಿಸ್ಟ್ಗೆ ಬರ್ತಾ ಇದೀಯಾ ಅಂತ. ಇದು ಚಂಡೀಗಢ್ಗೆ ಹೋಗ್ಬೇಕಾಗಿತ್ತು ನಾವು, ನಾರ್ತ್ ಇಂಡಿಯಾ, ಪಂಜಾಬಲ್ಲಿ. ಸೊ ನಾನು ಇವೆಂಚುಲಿ ಬರ್ತೀನಿ ಅಂತ ಅಂದೆ. ಬಟ್ ಬೈ ದ ಟೈಮ್ ನಾನು ರೆಸ್ಪಾನ್ಸ್ ಕೊಟ್ಟೆ, ಅದು ಬಿಗಿನಿಂಗ್ ಆಫ್ ಜಾನ್ ಇತ್ತು. ಸೊ ನನ್ಗೆ ಆಕ್ಚುಲಿ ಬರೀ 3 ವಾರ ಇತ್ತು ರೆಡಿ ಆಗಕ್ಕೆ. ಅದಾದ್ಮೇಲೆ ಶುರು ಆಯ್ತು. ತಲೆ ತುಂಬಾ ಕೆಟ್ಟ ಹೋಯ್ತು, ಯಾವ ತರ ಡ್ರೆಸ್ ಹಾಕೋದು. ನನ್ಗೆ ಮೇಕಪ್ ಹಾಕೋದು ಅಷ್ಟು ಚೆನ್ನಾಗಿ ಗೊತ್ತಿಲ್ಲ, ಆಯ್ತಾ. ನಾನು ಆನ್ಲೈನ್ 2-3 ಔಟ್ಫಿಟ್ ನಾನು ಆರ್ಡರ್ ಮಾಡಿದೆ. ಆಮೇಲೆ ನನ್ನ ಒಂದು ಫ್ರೆಂಡ್ ಇದ್ದಾರೆ, ಅವ್ರನ್ನ ಕಾಲ್ ಮಾಡಿದೆ ನಾನು ಅಂದೆ, ಯಾರಾದ್ರೂ ಡಿಸೈನರ್ ಮೈಸೂರಲ್ಲಿ ಗೊತ್ತಾ, ಪ್ಲೀಸ್ ನನಗೆ ಹೇಳಿ, ನನ್ಗೆ ಆಗ್ತಾ ಇಲ್ಲ, ನನ್ನ ಡ್ರೆಸ್ ಎಲ್ಲ ಮಾಡಿಸ್ಬೇಕು ಅಂತ. ಸೊ ಆವಾಗ ಅವ್ರ ಕಸನ್ ಹೆಸರು ಅಂದ್ರು ರೈನಾ ಅಂತ, ಅವಳ ಹತ್ರ ಹೋಗಿ ಅಂತ. ಅವಳು ನನಗೆ ಎಷ್ಟು ಗೈಡ್ ಮಾಡಿದ್ಲು ಅಂತ ಅಂದ್ರೆ, ಯಾವ ದಿನ ಏನ್ ಹಾಕೋಬೇಕು, ಹೆಂಗ್ ಹಾಕೋಬೇಕು ಎಲ್ಲ ತುಂಬಾ ಚೆನ್ನಾಗಿ ಗೈಡ್ ಮಾಡಿ ಡ್ರೆಸ್ ಎಲ್ಲ ಮಾಡ್ಕೊಟ್ಟಿದ್ದಾರೆ. ಮೇವಿನ್ ಪ್ರೊಡಕ್ಷನ್ಸ್ ಯಾರಿದ್ರಲ್ವಾ, ಅವ್ರೇನಂದ್ರು ಅಂದ್ರೆ, ಅವರೇ ನಮ್ಗೆ ಬಟ್ಟೆ ಕಳಿಸ್ತಾರೆ. ಓಕೆ, 5 meters ಕ್ಲಾತ್ ಕಳಿಸ್ತೀವಿ, ಅದರಿಂದ ನಿಮ್ದು ಫಿನಾಲೆ ಲುಕ್ ನೀವೇ ಮಾಡ್ಬೇಕು ಅಂತ. ಓಕೆ, ಕ್ಲಾತ್ ಬಂತು,
ರಿಯಲಿ ಎಂತ ಕ್ಲಾತ್ ಅಂತ ಅಂದ್ರೆ ನಾವು ಲೈನಿಂಗ್ ಏನ್ ಯೂಸ್ ಮಾಡ್ತೀವಲ್ಲ ಆ ತರ ಕ್ಲಾತ್. ಅದ್ ಯಾವಾಗ ಬಂತು, ನನ್ ಕಾಂಪಿಟಿಷನ್ ಹೊಡ್ಬೇಕಾಗಿರೋದು 21st ಆಫ್ ಜಾನ್ವರಿ, ನನಗೆ ಅದು 19th ಬಂದಿದೆ. ಸೊ 19th ಕೂತ್ಕೊಂಡು ರೈನಾ ಮತ್ತೆ ನಾನು ಎಲ್ಲ ಡಿಸೈನ್ ಮಾಡಿ, ಅವರು ಇಲ್ಲ ಈ ಕ್ಲಾತ್ ನ ಹಿಂಗ್ ಯೂಸ್ ಮಾಡೋಣ ಹಂಗ್ ಯೂಸ್ ಮಾಡೋಣ, ಎಕ್ಸ್ಟ್ರಾ ಕ್ಲಾತ್ ತಗೊಂಡು ನಾವು ಅವಾಗ ನನ್ನ ಫಿನಾಲೆ ಡ್ರೆಸ್ ನ ಮಾಡಿದ್ವಿ. ಆಕ್ಚುಲಿ 20th ನೈಟ್ ಓಕೆ, ನಾನು ಅವಳ ಸ್ಟುಡಿಯೋ ಅಲ್ಲೇ 12 ಗಂಟೆ ಬೆಳಗಿನ ಜಾವ ತನಕ ಇದೆ. ಬಿಕಾಸ್ ಅವಳು ಸ್ಲೀವ್ಸ್ ಇನ್ನೂ ಹಾಕ್ತಾ ಇದ್ವಿ ನಾವು, ಆ ತರ ಲಾಸ್ಟ್ ಮಿನಿಟ್ ಆಗೋಯ್ತು. ಮೇಕಪ್ಗೆ ಫ್ರೆಂಡ್ ಮಗಳೂನುವೆ ನಂಗೆ ಎಲ್ಲ ಹೇಳ್ಕೊಟ್ಲು. ಸೊ ನಾನಿದೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನಾನ್ ರೆಡಿ ಆಗ್ಬೇಕು ಅಂತ ಹೇಳಿದ ತಕ್ಷಣ ಎಲ್ಲ ಮಹಿಳೆಯರು ನನ್ನ ಜೀವನದಲ್ಲಿ ಯಾರ್ಯಾರಿದ್ರು, ಯಾರ ಜೊತೆನೂ ಮಾತಾಡಿದ್ರೆ ಎಲ್ಲರೂ ಹೆಲ್ಪ್ ಮಾಡಿದ್ರು. ನಾನು ಹೋಗ್ಬಿಟ್ಟು ಹೇಳಿದ ತಕ್ಷಣ ಹಿಂಗೆ ಆಗ್ತಾ ಇದೆ ಕಣೆ, ನಾನು ಏನ್ ಮಾಡ್ಲಿ ಹೆಂಗ್ ಮಾಡ್ಲಿ, ಇಲ್ಲ ನನ್ನ ಮಗ್ಳು ನಿನ್ಗೆ ಹೇಳ್ಕೊಡ್ತಾರೆ, ಇಲ್ಲ ನನ್ನ ತಂಗಿ ಇದ್ದಾಳೆ, ಆ ತರ ಎಲ್ಲರೂ ಬಂದ್ಬಿಟ್ಟು ಹೆಲ್ಪ್ ಮಾಡಕ್ಕೆ ಬಂದ್ಬಿಟ್ಟು ನಾನು ಅದಕ್ಕೆ ತುಂಬಾ ಖುಷಿ ಪಡ್ತೀನಿ. ಬಿಕಾಸ್ ಇದು ನಾವ್ ಯೂಶ್ಲಿ ಹೇಳ್ತೀವಿ, ಜಾಸ್ತಿ ಮಹಿಳೆ ಒಟ್ಟಿಗೆ ಇದ್ರೆ ಒಬ್ಬಕ್ಕೊಬ್ರು ಅವರು ಜಗಳ ಆಡ್ತಾರೆ, ಸರಿ. ಬಟ್ ನನ್ನ ಕೇಸಲ್ಲಿ ಏನಾಯ್ತು ಅಂತಂದ್ರೆ, ನಾನು ಹೇಳಿದ ತಕ್ಷಣ ಎಲ್ಲ ನನ್ನ ಲೈಫಲ್ಲಿರೋ ಎಲ್ಲ ಮಹಿಳೆಯರು ಬಂದ್ಬಿಟ್ಟು, ಆಯ್ತು ಅಂಜಲಿ ನೀನ್ ಹೋಗ್ತಾ ಇದೀಯಲ್ಲ, ನಿಂಗೆ ಗೆದ್ದೆ ಬರ್ಬೇಕು ಅಂತ ನಾವ್ ಬರ್ತೀವಿ ನಿನ್ ಜೊತೆ, ಆ ತರ ಹೌದು ಹೌದು ಆ ತರನೇ ಆಯ್ತು ನನ್ ಜೊತೆ. ಸೊ ಎಲ್ಲ ರೆಡಿ ಮಾಡಿ ಹೋದೆ. ಸೊ ಕಾಂಪಿಟಿಷನ್ ಇದ್ದಿದ್ದು 4 days. ಓಕೆ, ಫಸ್ಟ್ 3 days ನಮ್ದು ಇಟ್ ವಾಸ್ ನಾವು ಹೇಗ್ ರೆಡಿ ಆಗ್ಬೇಕು ಅಂತ. ಸೊ ಕಾಂಪಿಟಿಷನ್ ಅಲ್ಲಿ ಅವರು ಅವ್ರದ್ದೇನೆ ಸ್ವಲ್ಪ ಬಟ್ಟೆ ಕೊಟ್ಟಿರ್ತಾರೆ, ಲೈಕ್ ಲೆಹಂಗಾ ಹಾಕೋಬೇಕು ಆ ತರ. ಸೊ ಅದನ್ನ ಕೊರಿಯೋಗ್ರಾಫಿ ಮತ್ತೆ ಕ್ಯಾಟ್ ವಾಕ್ ಹೇಗ್ ಮಾಡೋದು. ಸೊ ಕ್ಯಾಟ್ ವಾಕ್ ನಾವು ಸಾಮಾನ್ಯವಾಗಿ ಹೇಗೆ ರೋಡ್ ಮೇಲೆ ನಡಿತೀವಿ ಆ ತರ ನಡಿಯಕ್ಕಾಗಲ್ಲ. ಸೊ ಆ ಕ್ಯಾಟ್ ವಾಕ್ ಅಲ್ಲಿ ಬಟ್ಟೆನ ನಾವು ತೋರಿಸ್ತಾ ಇದೀವಿ. ಓಕೆ, ಎಷ್ಟ್ ಚೆನ್ನಾಗಿದೆ ಬಟ್ಟೆ, ನೀವು ತಗೊಳ್ಳಿ ಆ ತರ. ಸೊ ಅದನ್ನ ಹೇಗೆ ಹಾಕ್ಬಿಟ್ಟು ನಾವ್ ಹೇಗ್ ನಡಿಬೇಕು, ಸೊ ದಟ್ ನಾವೆಲ್ಲ ಶೋಕೇಸ್ ಆಗ್ತಾ ಇರೋದು, ಬಟ್ಟೆ ಶೋಕೇಸ್ ಆಗ್ತಾ ಇರೋದು. ಸೊ ಆ ತರ ಹೇಗ್ ನಡಿಬೇಕು ಅಂತ ಬೆಳಗಿಂದ ರಾತ್ರಿವರೆಗೂ ನಮ್ಗೆ ಕ್ಲಾಸಸ್ ಇತ್ತು ಆ ತರ. ಆಯ್ತಾ. ಸೊ ಫಸ್ಟ್ ಡೇ ನಮ್ಗೆ ಎಲ್ಲರೂ ಆರೆಂಜ್ ಬಟ್ಟೆ ಹಾಕಕ್ ಹೇಳಿದ್ರು. ಸೊ ನಾವೆಲ್ಲರೂ ಎಲ್ಲ ಕಾಂಟೆಸ್ಟೆಂಟ್ಸ್ 50 ಜನ ಬಂದಿದ್ರು. ನಾವೆಲ್ಲರೂ ಫುಲ್ ಇಂಡಿಯಾ ದಾಟಿ ಬಂದಿದ್ದಾರೆ ಎಲ್ಲರೂ, ವೆಸ್ಟ್ ಬೆಂಗಾಲ್ ಇಂದ, ನಾರ್ತ್ ಈಸ್ಟ್ ಇಂದ, ಮತ್ತೆ ಸೌತ್ ಇಂದಾನು 2-3 ಜನ ಬಂದಿದ್ರು. ಸೊ ಆತರ ಎಲ್ಲ ಕಡೆಯಿಂದಾನು ಮಹಿಳೆಯರು ಬಂದಿದ್ರು. ಸೊ ನಾವೆಲ್ಲರೂ ಫಸ್ಟ್ ಡೇ ಆರೆಂಜ್ ಹಾಕ್ಬೇಕಾಗಿತ್ತು. ಓಕೆ, ಸೊ ಎಲ್ಲರೂ ಆರೆಂಜ್ ಡ್ರೆಸ್ ಹಾಕ್ಬಿಟ್ಟು ಸ್ವಲ್ಪ ವಿಡಿಯೋಸ್ ಎಲ್ಲ ತಗೊಂಡ್ರು. ಮತ್ತೆ ನಮ್ಗೆ ಮೆಂಟರ್ಸ್ ಎಲ್ಲ ಇದ್ರು. ಸೊ ಮೆಂಟರ್ಸ್ ಬಂದ್ಬಿಟ್ಟು ಏನ್ ಮಾತಾಡ್ತಾ ಇದ್ರು ಅಂದ್ರೆ, ಸ್ಕಿನ್ ಕೇರ್ ಹೇಗ್ ಮಾಡ್ಬೇಕು, ಮತ್ತೆ ನೀವು ಪ್ಲಸ್ ಸೈಜ್ ಇರುವಾಗ ಬಾಡಿಯಲ್ಲಿ ಹೇಗೆ ನೀವು ಬಟ್ಟೆ ಹಾಕ್ಬೇಕು, ಸೊ ದಟ್ ನೀವು ಚೆನ್ನಾಗಿ ಕಾಣ್ಬೇಕು. ರೈಟ್, ಸಣ್ಣ ಇರೋರು ಅವ್ರ ಒಂಥರ ಬಟ್ಟೆ ಹಾಕ್ತಾರೆ, ಬಟ್ ನೀವು ಸ್ವಲ್ಪ ದಪ್ಪ ಇದ್ರೆ ಅದನ್ನ ಹೇಗೆ ನೀವು ಬಟ್ಟೆ ಹಾಕ್ಬೇಕು, ಸೊ ದಟ್ ನೀವು ಅಟ್ರಾಕ್ಟಿವ್ ಆಗಿ ಕಾಣ್ಬೇಕು. ಆ ತರ ಎಲ್ಲ ಮೆಂಟರಿಂಗ್ ಅಲ್ಲಿ ಇದೆಲ್ಲ ಇರ್ತಿತ್ತು. ಮತ್ತೆ ಕ್ಯಾಟ್ ವಾಕ್ ಪ್ರಾಕ್ಟೀಸ್ ಮಸ್ಟ್ ಅಂಡ್ ಶುಡ್. ಆಯ್ತಾ. ಸೊ ಸೆಕೆಂಡ್ ಡೇ ನಾವೆಲ್ಲರೂ ಬ್ಲಾಕ್ ಡ್ರೆಸ್ ಹಾಕ್ಬೇಕಾಗಿತ್ತು. ಆಮೇಲೆ ನಮ್ದು 2-3 ಸ್ಪಾನ್ಸರ್ಸ್ ಇದ್ರು. ಸೊ ಸ್ಪಾನ್ಸರ್ಸ್ ನಮ್ಗೆ ಬಟ್ಟೆ ಕೊಟ್ಬಿಟ್ಟು ಅಡ್ವರ್ಟೈಸ್ಮೆಂಟ್ ಹೇಗ್ ಮಾಡ್ಬೇಕು ಅಂತ ನಮ್ಗೆ ಹೇಳ್ಕೊಟ್ರು. ಓಕೆ, ಸೊ ನೀವ್ ನೋಡ್ತೀರಾ ಇವಾಗ ಆಡ್ಸ್ ಅಲ್ಲಿ, ಇನ್ಸ್ಟಾಗ್ರಾಮ್ ಆಡ್ಸ್ ಅಲ್ಲಿ ಬಟ್ಟೆ ಹಾಕ್ಬಿಟ್ಟು ಆ ಬಟ್ಟೆನ ಹೇಗ್ ತೋರಿಸ್ಬೇಕು, ಆ ತರ ಎಲ್ಲ ಸ್ವಲ್ಪ ಕ್ಯಾಟಲಾಗ್ ಶೂಟ್ ಹೇಗ್ ಮಾಡ್ತಾರೆ ಅದನ್ನೆಲ್ಲ ಹೇಳ್ಕೊಟ್ರು ಸೆಕೆಂಡ್ ಡೇ. ಆಮೇಲೆ ಥರ್ಡ್ ಡೇ ನಮ್ಗೆ ಏನ್ ಬೇಕಾದ್ರೂ ನಾವು ಹಾಕ್ಬೋದಾಗಿತ್ತು. ಅಂಡ್ ಥರ್ಡ್ ಡೇ ಅಲ್ಲಿ ಮತ್ತೆ ನಾವು ಫೈನಲ್ ಫಿನಾಲೆ ಏನಿತ್ತು, ನೆಕ್ಸ್ಟ್ ಡೇ 25th ಏನ್ ಫಿನಾಲೆ ಇತ್ತು, ಅದಕ್ಕೆ ತುಂಬಾನೇ ಪ್ರಾಕ್ಟೀಸ್ ಇತ್ತು. ಅದಿಲ್ದೆ ನಮ್ದು ಒಂದು ಎಥನಿಕ್ ರೌಂಡ್ ಇತ್ತು. ಅದ್ರಲ್ಲಿ ಎಲ್ಲಾರ್ಗೂ ಲೆಹಂಗಾ ಕೊಟ್ಟಿದ್ರು. ಸೊ ಆ ಲೆಹಂಗಾದು ಫಿಟ್ಟಿಂಗು ಎಲ್ಲ ಆ ದಿನ ಆಗಿತ್ತು. ಸೊ ಆಮೇಲೆ ಇನ್ನೊಂದು ಏನಂದ್ರೆ, ಅವರು ಒಂದು ಪರ್ಫ್ಯೂಮ್ ಬ್ರ್ಯಾಂಡ್ ಜೊತೆ ಅವರು ಟೈಅಪ್ ಆಗಿದ್ರು. ಸೊ ನಮ್ಗೆ ಎಲ್ಲಾರ್ಗೂ ಆ ಪರ್ಫ್ಯೂಮ್ ಬಗ್ಗೆ ಮಾತಾಡೋದು ಮತ್ತೆ ಅಡ್ವರ್ಟೈಸ್ಮೆಂಟ್ ಹೇಗ್ ಮಾಡೋದು, ಸೊ ಇದು ಈ ಪರ್ಫ್ಯೂಮು ಇದಿಷ್ಟು ಚೆನ್ನಾಗಿ ಸ್ಮೆಲ್ ಆಗುತ್ತೆ ಅದೆಲ್ಲ ಹೇಳ್ಬೇಕಾಗಿತ್ತು. ಸೊ ಅದು ನಮ್ಗೆ ಒಂದ್ ಒಳ್ಳೆ ಎಕ್ಸ್ಪೀರಿಯನ್ಸ್ ತರ ಆಗಿತ್ತು ನಮ್ಗೆ. ಆಮೇಲೆ ಈ 4 ದಿನ ನೀವು ಏನ್ ಫಿನಾಲೆ ಇತ್ತೋ ಅದಕ್ಕೆ ನೀವು ಹೇಗ್ ಪ್ರಿಪೇರ್ ಆದ್ರಿ ಅಂತ ಹೇಳಿದ್ರಿ. ಈಗ ನಮ್ಮ ಸಮಾಜ
ಸಮಾಜದಲ್ಲಿ ನಾವು ನೋಡೋದಾದ್ರು ಹೆಣ್ಣು ಮಕ್ಕಳಿಗೆ ಇರುವಂತಹ ಮೇನ್ ಒಂದು ಅಂದ್ರೆ ಫ್ಯಾಮಿಲಿನೂ ಬ್ಯಾಲೆನ್ಸ್ ಮಾಡಬೇಕು, ಈ ಕಡೆ ನಮ್ಮ ಕೆರಿಯರ್ನೂ ಬ್ಯಾಲೆನ್ಸ್ ಮಾಡಬೇಕು. ಈಗ ನೀವು ಹೇಳಿದ ಮಾತನ್ನ ಕೇಳ್ತಾ ಇದ್ರೆ ಈ ಕಡೆ ಫಂಕ್ಷನ್ ಅಟೆಂಡ್ ಮಾಡಿ ನೀವು ಏನು ಹೋಗಿ ಅಲ್ಲಿ ನಿಮ್ಮ ಇಂಟರ್ವ್ಯೂ ಕೊಟ್ರಿ, ಅದ್ರ ಮೇಲೆ ನಮ್ಮ ಕೇಳುಗರು ಕೂಡ ಅರ್ಥ ಮಾಡ್ಕೋಬೇಕಾಗಿರೋದು ನಮಗೆ ಫ್ಯಾಮಿಲಿ ಅನ್ನೋದು ಒಂದು ಬ್ಯಾರಿಯರ್ ಅಲ್ಲ. ನಾವು ಖಂಡಿತವಾಗ್ಲೂ ಎರಡನ್ನು ಬ್ಯಾಲೆನ್ಸ್ ಮಾಡೋದನ್ನ ಕಲ್ತ್ರೇನೆ ಒಬ್ಬ ಗೃಹಿಣಿಯಾಗಿ ಆಗ್ಲಿ ಒಬ್ಬ ಮಹಿಳೆಯಾಗಿ ನಾವು ಮುಂದೆ ಬರ್ಲಿಕ್ಕೆ ಸಾಧ್ಯ ಅಂತ ನಿಮ್ಮ ಮಾತುಗಳಲ್ಲಿ ಅರ್ಥ ಆಗ್ತಾ ಇದೆ ನನಗೆ. ಆಲ್ಸೋ ಈ ಮಲ್ಟಿ ಟಾಸ್ಕಿಂಗ್ ವುಮೆನ್ ಅಂತಾರಲ್ಲ, ಆ ರೀತಿ ನೀವು ಇವಾಗ ಏನು ಕಾಂಟೆಸ್ಟ್ ಆಯ್ತು, ಫ್ಯಾಮಿಲಿ ಆಯ್ತು, ಆಮೇಲೆ ಇಂಟರ್ವ್ಯೂಸ್ ಅಟೆಂಡ್ ಮಾಡ್ತಾ ಇದ್ರಿ, ಎಲ್ಲದಕ್ಕೂ ಸಮಯ ಮಾಡಿಕೊಂಡು ನಿಮ್ಮ ಕೆರಿಯರ್ ಏನಿದೆ ಅದರ ಬಗ್ಗೆ ಫೋಕಸ್ ಮಾಡಿಕೊಂಡು ನಿಮ್ಮ ಒಂದು ಡಿಸೈನರ್ ಹತ್ರ ಮಾತಾಡ್ಕೊಂಡು ಮೇಕಪ್ ಕಲ್ತ್ಕೊಂಡು ಇದನ್ನೆಲ್ಲಾ ಮಾಡ್ಕೊಂಡು ಫಿನಾಲೆಗೆ ಹೋಗಿರೋದು ಖಂಡಿತವಾಗ್ಲೂ ಸಣ್ಣ ಮಾತಲ್ಲ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಸೊ ನನ್ಗೆ ಈಗ್ಲೂ ಮಾತಾಡುವಾಗ ನನ್ನ ಹೃದಯ ಸ್ವಲ್ಪ ಡಬ್ಡಬಾ ಅಂತ ಇದೆ. ನನ್ಗೆ ಒಂದು ಚೂರು ಐಡಿಯಾ ಗೊತ್ತಿತ್ತು. ಏಕೆ ಅಂತ ಅಂದ್ರೆ 2ನೇ ದಿನ ನಮ್ದು ಟ್ಯಾಲೆಂಟ್ ಶೋ ಇತ್ತು. ಸೊ ಆ ಟ್ಯಾಲೆಂಟ್ ಶೋ ನಂತರ ಎಲ್ಲ ಮೆಂಟರ್ಸ್ ಯಾರಿದ್ರಲ್ವಾ, ನಾನ್ ಏನಾದ್ರೂ ಮಾಡಿದ್ರೆ ತುಂಬಾ ಕರೆಕ್ಷನ್ ಕೊಡ್ತಾ ಇದ್ರು. ಓಕೆ, ಅಂಜಲಿ ಹಿಂಗಲ್ಲ ಹಂಗ್ ಮಾಡೋ, ಅಂಜಲಿ ಹಿಂಗಲ್ಲ ಹಂಗ್ ಮಾಡೋ. ಸೊ ನಾನ್ ಯೋಚನೆ ಮಾಡ್ತಾ ಇದ್ದೆ ನನ್ ಮೇಲೆ ಯಾಕೆ ಕಣ್ಬಿದ್ದಿದೆ ಅಂತ. ಸೊ ನಾನು ಸ್ವಲ್ಪ ಸ್ಪೋರ್ಟ್ಸ್ ಮಾಡ್ತೀನಲ್ವಾ, ಆ ಸ್ಪೋರ್ಟ್ಸ್ ಏರಿಯಾದಲ್ಲಿ ನೋಡಿದ್ರೆ ಯಾರಾದ್ರೂ ಚೆನ್ನಾಗ್ ಮಾಡ್ತಾ ಇದ್ರೆ ಯಾರ್ ಕೋಚ್ಗಳಿರ್ತಾರೆ ಅವರು ನಿಮ್ನ ತುಂಬಾನೇ ಕ್ರಿಟಿಕಲ್ ಅಲ್ಲಿ ನೋಡ್ತಾರೆ. ಇಲ್ಲ ನೀನ್ ಇದನ್ನ ಸರಿ ಮಾಡಿದ್ರೆ ಅದ್ ಸರಿ ಹೋಗುತ್ತೆ ಅಂತ. ಸೊ ನೀವು ಡ್ಯಾನ್ಸ್ ಮಾಡಿದ್ರು ಕೂಡ ನಿಮ್ಮ ಟೀಚರ್ ಯಾರಿರ್ತೋ, ಗುರು ಯಾರಿರ್ತಾರೋ ಅವರು ಅದೇ ಮಾಡ್ತಾರೆ. ನೀವ್ ಏನೋ ಒಂದ್ ಲೆವೆಲ್ಗೆ ಹೋಗ್ತಾ ಇದ್ರೆ ಅವ್ರಿಗೆ ಕಾಣಿಸ್ಬಿಟ್ರೆ ಅವರು ಕರೆಕ್ಷನ್ ಕೊಡಕ್ ಶುರು ಮಾಡ್ತಾರೆ ಸ್ವಲ್ಪ ಜಾಸ್ತಿ. ನಮ್ಗೆ ಒಂದೊಂದ್ಸತಿ ಏನ್ ಅನ್ಸುತ್ತೆ, ನಮ್ನ ಟಾರ್ಗೆಟ್ ಮಾಡ್ತಾ ಇದಾರೆ ಅಂತ. ಅದು ಟಾರ್ಗೆಟ್ ಅಲ್ಲ, ಅದು ನೀವು ಇನ್ನು ಕರೆಕ್ಟ್ ನಿಮ್ನ ಇನ್ನೂ ಮೇಲೆ ತಗೋ ಬರ್ಬೇಕು ಅಂತ ಆ ಐಡಿಯಾದಲ್ಲಿ ಅವರು ನಿಮ್ನ ಇನ್ನೂ ಜಾಸ್ತಿ ಕರೆಕ್ಷನ್ ಕೊಡ್ತಾರೆ. ಸೊ ನನ್ಗೆ 3rd ಡೇ ಈವ್ನಿಂಗ್ ಅಲ್ಲಿ ನಂಗೊಂಥರ ಅನ್ಸ್ಬಿಡ್ತು, ನನ್ಗೆ ಏನೋ ಆಗ್ತಾ ಇದೆ ಅಂತ. ಬಟ್ ಅಗೇನ್ ನಾನು ಯಾವಾಗ್ಲೂ ಬ್ಯಾಲೆನ್ಸ್ ಅಲ್ಲಿ ಇರ್ತೀನಿ. ಸೊ ನೀವ್ ಹೇಳಿದ್ರಲ್ಲ, ನಂದು ಪರ್ಸನಲ್ ಲೈಫು, ಪ್ರೊಫೆಷನಲ್ ಲೈಫು, ಮತ್ತೆ ಇವಾಗ ಈ ಲೈಫು ಶುರು ಆಗ್ಬಿಟ್ಟಿದೆ. ಸೊ ಇದನ್ನೆಲ್ಲ ಯಾವಾಗ್ಲೂ ಬ್ಯಾಲೆನ್ಸ್ ಅಲ್ಲಿ ಇರ್ಬೇಕು. ಒಂದ್ಸತಿ ಒಂದ್ ಕಡೆ ಜಾಸ್ತಿ ಗಮನ ಇಡಬೇಕು. ಲೈಕ್ ನನ್ನ ಮಗಳದು ಎಕ್ಸಾಮ್ ಬರುತ್ತೆ ಅಂತ ಅನ್ಕೊಳ್ಳಿ. ಸೊ ಅದ್ರ ಮೇಲೆ ನಾನು ಎಲ್ಲದನ್ನು ಸ್ವಲ್ಪ ಕ್ವೈಟ್ ಮಾಡಬೇಕು. ಆ ಎಕ್ಸಾಮ್ ಬರ್ತಾ ಇರೋದು ಸಮಯದಲ್ಲಿ ನಾನು ಅಲ್ಲಿ ಜಾಸ್ತಿ ಇಂಟ್ರೆಸ್ಟ್ ಕೊಡ್ಬೇಕು. ಆಯ್ತು, ಇವಾಗ ಕೆಲ್ಸದಲ್ಲಿ ಯಾರೋ ಆಡಿಟ್ಗೆ ಬರ್ತಾ ಇದ್ದಾರೆ ಅಂತ ಅನ್ಕೊಂಡು ಎಲ್ಲ ನಾನು ಸ್ವಲ್ಪ ಕ್ವೈಟ್ ಡೌನ್ ಮಾಡ್ಬಿಟ್ಟು ಆಯ್ತು ಆಡಿಟ್ ಮೇಲೆ ಸ್ವಲ್ಪ ಗಮನ ಕೊಡೋಣ ಅಂತ. ಸೊ ಆ ತರ ಬ್ಯಾಲೆನ್ಸ್ ಮಾಡ್ತಾ ಹೋಗ್ಬೇಕು. ಸೊ ಹಾಗಾಗಿ ನಾನು ಕಾಂಪಿಟಿಷನ್ಗೆ ಹೋಗುವಾಗ ಫಸ್ಟ್ ಆಫ್ ಆಲ್ ನಾನು ಇದು ಕಾಂಪಿಟಿಷನ್ ಮೈಂಡ್ ಸೆಟ್ ಅಲ್ಲೇ ಹೋಗಿದ್ದು. ಇದು ಆಯ್ತು ಫ್ರೆಂಡ್ಸ್ ಆಗ್ತಾರೆ, ಕುಳೆ ಮಾಡ್ತೀವಿ, ಎಲ್ಲ ಚೆನ್ನಾಗಿರತ್ತೆ. ಬಟ್ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಇದು ಕಾಂಪಿಟಿಷನ್. ಸೊ ಆ ಮೈಂಡ್ ಸೆಟ್ ಅಲ್ಲಿ ನಾನು ಆಲ್ರೆಡಿ ಹೋಗಿದ್ದೆ. ಸೊ ಹಾಗಾಗಿ ನನಗೆ ಇದು ಮೆಂಟರ್ಸ್ ಎಲ್ಲ ಜಾಸ್ತಿ ನನ್ನ ಮೇಲೆ ಕಣ್ಣು ಹಾಕಿ ಇದು ಸರಿ ಮಾಡು, ಅದು ಸರಿ ಮಾಡು, ನನ್ನ ಪುಷ್ ಮಾಡಕ್ ಶುರು ಮಾಡುವಾಗ ನಂಗೆ ಅವಾಗ ಏನೋ ಅನ್ಸ್ತು, ದಟ್ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದಾರೆ, ನನ್ನನ್ನ ಸಿಂಗಲ್ ಔಟ್ ಮಾಡ್ತಾ ಇದ್ದಾರೆ, ಇದ್ರಲ್ಲಿ ಏನೋ ಇದೆ. ಸೊ ಅದಕ್ಕೆ ನಾನು ಇನ್ನೂ ಜಾಸ್ತಿ ಉತ್ಸಾಹದಿಂದ ಎಲ್ಲ ಮಾಡಕ್ಕೆ ಶುರು ಮಾಡ್ಬಿಟ್ಟೆ ನಾನು. ಸೊ ಈ ತರ ಕಾಂಟೆಸ್ಟ್ ನಾನು ಮೊದ್ಲೇನೆ ಹೇಳಿದೀನಿ, ಇದನ್ನ ನೀವು ಕಾಂಪಿಟಿಷನ್ ಮೈಂಡ್ ಸೆಟ್ ಅಲ್ಲಿ ಹೋಗ್ಬೇಕು. ಓಕೆ, ಬಿಕಾಸ್ ನನ್ಗೆ ಆಮೇಲೆ ಗೊತ್ತಾಯ್ತು, ಈ 4 ದಿನ ನಾನು ಏನ್ ಕಾಂಪಿಟಿಷನ್ಗೆ ಹೋಗಿದ್ದೆ, ಫಸ್ಟ್ ಡೇ ಫಸ್ಟ್ ಮಿನಿಟ್ ಇಂದ ಮೆಂಟರ್ಸ್ ನಮ್ಮನ್ನ ಜಡ್ಜ್ ಮಾಡ್ತಾ ಇದ್ರು. ನಾವ್ ಹೇಗೆ ಊಟ ತಿಂಡಿ ಮಾಡ್ತೀವಿ ಅದನ್ನೂ ಜಡ್ಜ್ ಮಾಡ್ತಾ ಇದ್ರು. ಒಬ್ಬಕ್ಕೊಬ್ರು ಹೇಗೆ ನಾವ್ ಇಂಟರಾಕ್ಟ್ ಮಾಡ್ತೀವಿ, ಹೇಗೆ ಹೆಲ್ಪ್ ಮಾಡ್ತೀವಿ ಅದನ್ನೂ ಜಡ್ಜ್ ಮಾಡ್ತಾ ಇದ್ರು ಅವರು. ಸೊ ನೀವ್ ಹೋದ್ರೆ ಇಲ್ಲ 1 ಮಿನಿಟ್ ಹಿಂಗೆ ಹಂಗೆ ನಾನು ಸುಮ್ನೆ ಇದ್ಬಿಡ್ತೀನಿ ಅಂತ ಯಾವತ್ತೂ ಅನ್ಕೋಬಾರ್ದು. ಓಕೆ, ಸೊ ಅವ್ರು ನಮ್ಗೆ ಹೇಳ್ತಾ ಇದ್ರು, ನೀವು ಕಂಫರ್ಟಬಲ್ ಕ್ಲೋತ್ಸ್ ಹಾಕೋ ಬನ್ನಿ ಅಂತ ಹೇಳ್ತಾ ಇದ್ರು. 7-8 ಗಂಟೆ ರಾತ್ರಿ ಆದಾದ್ಮೇಲೆ ಕ್ಯಾಟ್ ವಾಕ್ ಪ್ರಾಕ್ಟೀಸ್ ಆಗ್ಬೇಕಾಗಿತ್ತಲ್ಲ. ಸೊ ಅವಾಗ ಹೇಳ್ತಾ ಇದ್ರು ಅವರು. ಬಟ್ ನಾನ್ ಯಾವತ್ತೂ ಕಂಫರ್ಟಬಲ್ ಆಗಿ ಯಾವತ್ತೂ ಹಾಕಿಲ್ಲ. ಹೀಲ್ಸ್ ಹಾಕೊಂಡೇ ಹೋಗಿದ್ದೀನಿ, ಮೇಕಪ್ ಹಾಕೊಂಡೇ ಹೋಗಿದ್ದೀನಿ, ಪ್ರೆಸೆಂಟ್ ಮಾಡ್ಬಿಟ್ಟು ನಾನು ಹೋಗಿದ್ದೀನಿ. ಬೇರೆ ಅವರು ಪಾಪ ಅಲ್ಲಿ ಚಳಿ ಇತ್ತು ಅಂತ ಅನ್ಬಿಟ್ಟು ಸ್ವಲ್ಪ ಪಜಾಮ ಆತರ ಎಲ್ಲ ಹಾಕೊಂಡು ಹೋಗಿದ್ದಾರೆ. ನಾನು ಒಂದ್ಸತಿನೂ ಮಾಡ್ಲಿಲ್ಲ, ಬಿಕಾಸ್ ಇದು ಕಾಂಪಿಟಿಷನ್. ಹೌದು, ನೀವು ಯಾವ್ದ್ರಲ್ಲಿ ಅಭ್ಯಾಸ ಮಾಡ್ತೀರಾ ಅದೇ ನಿಮಗೆ ಒಳ್ಳೇದಾಗತ್ತೆ. ಯಾಕೆಂದ್ರೆ ಸಡನ್ ಆಗಿ ನೀವು ಫ್ಲಾಟ್ಸ್ ಅಲ್ಲಿ ಪ್ರಾಕ್ಟೀಸ್ ಮಾಡಿ ಅಲ್ಲಿ ಹೋಗಿ ಹೀಲ್ಸ್ ಅಲ್ಲಿ ನಿಮಗೆ ನಡೆಯಕ್ ಆಗ್ಲಿಲ್ಲ ಅಂದ್ರೂ ಕಷ್ಟ ಆಗುತ್ತೆ. ಅದು ಕಷ್ಟ.
ಕರೆಕ್ಟ್. ಹಾಗಾಗಿ ನೀವು ನಿಮ್ಮ ಔಟ್ಫಿಟ್ ಏನಿದೆ ಅದನ್ನೇ ಪ್ರಾಕ್ಟೀಸ್ ಮಾಡಿದ್ದು ನಿಜವಾಗ್ಲೂ ತುಂಬಾ ಖುಷಿ. ಇಷ್ಟೆಲ್ಲ ಆದ್ಮೇಲೆ ಆ ವಿನ್ನಿಂಗ್ ಮೂಮೆಂಟ್ ಅಂತ ಒಂದು ಬರುತ್ತೆ ಅಲ್ಲ, ಆ ಲಾಸ್ಟ್ ಮಿನಿಟ್ ಆ ಮೊಮೆಂಟ್, ಎಷ್ಟು ಜನ ಸ್ಟೇಜ್ ಮೇಲೆ ಇದ್ರು, ನೀವು ವಿನ್ನರ್ ಅಂತ ಗೊತ್ತಾಗಿದ್ದ ಕ್ಷಣ ನಿಮಗ್ ಹೇಗಿತ್ತು? ಸೊ ಆಕ್ಚುಲಿ ನಾವು 50 ಪೀಪಲ್, ಸೊ 50 ಜನ ಇದ್ವಿ ಫಿನಾಲೆಯಲ್ಲಿ. ಸೊ ಆ ಫೈನಲ್ 50 ಪೀಪಲ್ ಇಂದ 15 ಜನ 15 ಪೀಪಲ್ ನ ಸ್ಟೇಜ್ ಮೇಲೆ ತರಿಸಿದ್ರು. ಆ ಸ್ಟೇಜ್ ಮೇಲೆ ತರ್ಸಾದ್ಮೇಲೆ ನಮ್ಗೆ ಜಡ್ಜಸ್ ಏನಿದ್ರು ಅವರು ಕ್ವೆಶ್ಚನ್ ಕೇಳಿದ್ರು. ಸೊ ಎಲ್ಲರಿಗೂ ಬೇರೆ ಬೇರೆ ಕ್ವೆಶ್ಚನ್. ಸೊ ಪಾಪ ಒನ್ ಲೇಡಿಗೆ ಅವ್ರು ಏನ್ ಕೇಳಿದ್ರು ಅಂದ್ರೆ, ನಿಮ್ ಲೈಫ್ಗೆ ಸೌಂಡ್ ಟ್ರ್ಯಾಕ್ ಇದ್ರೆ ಯಾವ ಸೌಂಡ್ ಟ್ರ್ಯಾಕ್ ಇರುತ್ತೆ ಅಂತ. ಆಯ್ತಾ? ಸೊ ಒಂದ್ ಸಾಂಗ್ ಇರತ್ತೆ ನಮ್ಗೆ ನಮ್ ತಲೆಯಲ್ಲಿ, ಇಲ್ಲ ಮನೆ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಸಾಂಗ್ ನ ಸುಮ್ನೆ ಹಾಡ್ತಾ ಹಾಡ್ತಾ ಮಾಡ್ತೀವಿ, ಆ ತರ ಇರತ್ತೆ. ಸೊ ಅವ್ರನ್ನ ಆ ತರ ಸ್ವಲ್ಪ ಒಂದ್ ಕ್ವೆಶ್ಚನ್ಸ್ ತುಂಬಾ ಹಾರ್ಡ್ ಆಗಿತ್ತು, ಒಂದ್ ಕ್ವೆಶ್ಚನ್ಸ್ ತುಂಬಾ ಈಸಿ ಆಗಿತ್ತು. ನನ್ಗೆ ಹಾರ್ಡ್ ಕ್ವೆಶ್ಚನ್ ಕೇಳ್ಬಿಟ್ಟಿದ್ದಾರೆ, ನಿನಗೆ ಸೂಪರ್ ಪವರ್ ಇದ್ರೆ ಯಾವ್ದಿರತ್ತೆ, ಬಟ್ ಆ ಸೂಪರ್ ಪವರ್ ಎಲ್ಲಾರ್ಗೂ ಒಳ್ಳೇದ್ ಮಾಡ್ಬೇಕು, ಸೊ ಅದ್ ಯಾವುದು ಅಂತ. ಸೊ ನಾನ್ ಅಲ್ಲಿ ಮೈಕ್ ಇಟ್ಕೊಂಡು ನಾನ್ ಜಡ್ಜಸ್ ನ ನೋಡ್ತಾ ಇದ್ದೀನಿ. ಸೊ ಸ್ವಲ್ಪ ಟೈಮ್ ಬೇಕಲ್ಲ. ಫಸ್ಟ್ ಹೇಳಿದ್ದು, ಥ್ಯಾಂಕ್ ಯು ಫಾರ್ ಯುವರ್ ಕ್ವೆಶ್ಚನ್ ಜಡ್ಜಸ್ ಅಂತ ಹೇಳ್ದೆ ನಾನು. ಸೊ ಆಮೇಲೆ ನಾನು ಯೋಚನೆ ಮಾಡ್ತಾ ಇದ್ದೆ. ಆಮೇಲೆ ಆಲ್ ಆಫ್ ಅ ಸಡನ್ ನಿಂತವಾಗ್ಲೇನೆ ನನ್ನ ತಲೆಯಲ್ಲಿ ಬಂತು, ನನ್ಗೆ ಬೇರೆ ಅವ್ರಿಗೆ ಶಿಕ್ಷೆ ಕೊಡಕ್ಕೆ ಇಷ್ಟ. ಬಿಕಾಸ್ ಒಂದು ಗಾದೆ ಇದೆಯಲ್ಲ, ಯು ಕ್ಯಾನ್ ಗಿವ್ ಅ ಮ್ಯಾನ್ ಅ ಫಿಶ್, ಹಿ ವಿಲ್ ಈಟ್ ಫಾರ್ ಒನ್ ಡೇ, ಬಟ್ ಇಫ್ ಯು ಟೀಚ್ ಅ ಮ್ಯಾನ್ ಟು ಫಿಶ್, ಹಿಸ್ ಲೈಫ್ ಇಸ್ ಸೆಟ್. ಸೊ ನಾನು ಆ ತರ ಆನ್ಸರ್ ಕೊಟ್ಟೆ. ಅವಾಗ ಜಡ್ಜಸ್ ಒಂದ್ ಜಡ್ಜ್ ಅಂತ ಅಂದ್ರು, ವಾವ್ ದಟ್ಸ್ ಬ್ರಿಲಿಯಂಟ್ ಅಂತ ಅಂದ್ರು. ಸೊ ಆವಾಗ ವಾಪಸ್ ನಡೀತಾ ಹೋಗ್ತಾ ಇರ್ಬೇಕಾದ್ರೆ ನಂಗೆ ಅವಾಗ್ಲೇ ಫುಲ್ಲು ಮೈಯೆಲ್ಲ ಜುಮ್ ಅನ್ಬಿಡ್ತು. ದೆನ್ ನಮ್ಮನ್ನೆಲ್ಲ ಸ್ಟೇಜ್ ಇಂದ ಇಳಿಸಿದ್ರು. ಆಮೇಲೆ ಅವರು 1 by 1 ಕಾಲ್ ಮಾಡಕ್ ಶುರು ಮಾಡಿದ್ರು. ಬಿಕಾಸ್ ಅವರು ಝೋನಲ್ ಕ್ರೌನ್ಸ್ ಕೊಡ್ತಾರೆ. ಸೊ ನಾರ್ತ್, ಸೌತ್, ಈಸ್ಟ್, ವೆಸ್ಟ್ ಅಂತ. ಸೊ ಸೌತ್ ಅಲ್ಲಿ ನಮ್ಮ ಅನನ್ಯ ಅಂತ ಒಬ್ರು ಇದ್ದಾರೆ, ಅವ್ರು ಬೆಂಗಳೂರವರು. ಶಿ ಒನ್ ದ ಸೌತ್ ಝೋನ್ ಕ್ರೌನ್. ಸೊ ಅವಾಗ ಇದ್ದಿದ್ದು ರನ್ನರ್ ಅಪ್, ಮೇನ್ ಕ್ರೌನ್. ಸೊ ನಂದ್ರಲ್ಲಿ ನಾನು ರನ್ನರ್ ಅಪ್ ಆಗ್ತೀನಿ, ಮೇನ್ ಕ್ರೌನ್ ಆಗ್ತೀನಿ ಅಂತ ಗೊತ್ತಿರ್ಲಿಲ್ಲ, ಎಲ್ಲೋ ಪ್ಲೇಸ್ ಆಗ್ತೀನಿ ಅಂತ ಗೊತ್ತಿತ್ತು. ಸೊ ರನ್ನರ್ ಅಪ್ಗೆ ಇನ್ನೊಬ್ರನ್ನ ಕರೆದ್ರು. ಆಮೇಲೆ ನಾನ್ ಫುಲ್ಲು ಬೆವರ್ತಾ ಇದ್ದೆ, ಏನಾಗುತ್ತೋ ಅಲ್ಲಿ. ಫಸ್ಟ್ ಆಫ್ ಆಲ್ ಚಳಿ, ಆ ಚಳಿಯಲ್ಲಿ ನಂಗೆ ಬೆವರು, ಬಿಕಾಸ್ ನಾನು ಅಷ್ಟು ನರ್ವಸ್ ಆಗ್ಬಿಟ್ಟಿದೆ. ಆಮೇಲೆ ಮೇನ್ ಆಂಕರ್ ಯಾರಿದ್ರು ಅವ್ರು ಹೇಳಿದ್ರು, ಸೊ ನಂದು ನಂಬರ್ ಕಾಂಪಿಟಿಷನ್ ಅಲ್ಲಿ 27 ಅಂತ ಇತ್ತು. ಅವರು MC ಅವರು ಕೇಳಿದ್ರು, ಸೊ ಹೂ ಡು ಯು ಥಿಂಕ್ ಇಸ್ ದ ವಿನ್ನರ್ ಅಂತ ಎಲ್ಲರೂ ಬಂದಿದ್ರಲ್ಲ. ಸೊ ಆಡಿಯನ್ಸ್ 27 ಅಂತ ಎಲ್ಲರೂ ಒಟ್ಟೊಟ್ಟಿಗೆ ಹೇಳಕ್ ಶುರು ಮಾಡಿದ್ರು. ನನ್ ಫುಲ್ಲು ಅಬ್ಬಾ ಫುಲ್ ಮೈ ಜುಮ್ ಅಂತ ಅನ್ಬಿಡ್ತು. ಮತ್ತೆ ನನ್ನ ಕರೆದ್ರು, 27 ಹ್ಯಾಸ್ ಒನ್ ಅಂತ ನನ್ನ ಮೇಲ್ ಕರೆದ್ರು. ಆವಾಗ ನನ್ಗೆ ಎಲ್ಲಿ ಕನ್ಸಲ್ಲಿದ್ದೀನೋ ನಿಜವಾಗ್ಲೂ ಜೀವನನ ಇದು, ನಂಗೆ ನಿಜವಾಗ್ಲೂ ಫುಲ್ ಕನ್ಫ್ಯೂಸ್ ಆಗ್ಬಿಟ್ಟೆ. ಆವಾಗ ನೀವ್ ನೋಡ್ಬೋದು ಆ ವಿಡಿಯೋಸ್ ಅಲ್ಲೂ ನನ್ ಫುಲ್ ಕನ್ಫ್ಯೂಸ್, ನಂಗೆ ಅಳುನು ಬರ್ತಾ ಇಲ್ಲ, ನಗುನು ಬರ್ತಾ ಇಲ್ಲ, ಫುಲ್ ಮಿಕ್ಸ್ಡ್ ಎಮೋಷನ್ಸ್, ಫುಲ್ ಕೈ ಕಾಲು ಎಲ್ಲ ನಡಕ್ತಾ ಇತ್ತು. ಅವಾಗ ಕ್ರೌನ್ ಹಾಕಿದ್ರು. ಇನ್ನು ಅದರ ಬಗ್ಗೆ ನಾನು ಯೋಚನೆ ಮಾಡಿದ್ರೆ ಫುಲ್ ಮೈಯೆಲ್ಲ ಈಗ್ಲೂ ಜುಮ್ ಅಂತ ಅನ್ಸುತ್ತೆ. ಖಂಡಿತ ನೀವು ಹೇಳ್ತಾ ಇರೋದ್ ಕೇಳಿದ್ರೇನೆ ನಮ್ಗೆ ಹಾಗೆ ಅನ್ನಿಸ್ತಾ ಇದೆ. ಅಂಡ್ ಪ್ರತಿಯೊಬ್ಬ ಮಹಿಳೆನೂ ನೀವ್ ಆಗ್ಲೇ ಹೇಳ್ದಂಗೆ ಅವರಿಗೆ ಅವರೇ ರಾಣಿಯರು. ಈಗ ಒಂದು ಮನೆಯಲ್ಲಿ ಒಂದು ಹೆಣ್ಣು ಮಗು ಹುಟ್ಟಿದೆ ಅಂದ್ರೆ ಖಂಡಿತವಾಗ್ಲೂ ಆ ಮನೆಗೆ ಅದು ರಾಣಿನೇ. ಹಾಗಾಗಿ ಆ ಕ್ರೌನ್ ಅನ್ನೋದೇನಿದೆ, ಬರೀ ಇಮ್ಯಾಜಿನರಿ ಕ್ರೌನ್ ಅನ್ನ ತೊಡಸ್ಕೊಳ್ತಾ ಇರೋ ಹೆಣ್ಣು ಮಕ್ಕಳು ಒಂದಲ್ಲ ಒಂದು ದಿನ ಈ ರೀತಿ ನಿಜವಾದ ಕ್ರೌನ್ ಅನ್ನ ಧರಿಸ್ಕೊಳ್ಳೋದು ಖಂಡಿತವಾಗ್ಲೂ ಸಣ್ಣ ಮಾತು ಅಲ್ವೇ ಅಲ್ಲ. ಈಗ ನಿಮ್ಮ ಮಾತನ್ನ ಕೇಳಿ ನಾನು ಈ ರೀತಿ ಯಾವ್ದಾದ್ರೂ ಒಂದು ಕಾಂಟೆಸ್ಟಿಗೆ ಹೋಗಬಹುದಲ್ವಾ ಅಂತ ಅನ್ಕೊಳ್ಳೋರಿಗೆ ನಿಮ್ಮ ಟಿಪ್ಸ್ ಏನಾದ್ರು ಅಂದ್ರೆ ಏನ್ ಹೇಳ್ಬೋದು? ಸೊ ಫಸ್ಟ್ ಆಫ್ ಆಲ್ ನಾನ್ ನಡೆದಿರೋದು ಪ್ಲಾಟ್ಫಾರ್ಮ್ ಅಲ್ಲಿ, ಆ ಕಾಂಪಿಟಿಷನ್ ಅಲ್ಲಿ. ಅಂದ್ರೆ ಸ್ಟ್ರೆಂತ್ ಕಮ್ಸ್ ಇನ್ ಆಲ್ ಶೇಪ್ಸ್ ಅಂಡ್ ಸೈಜಸ್. ಸೊ ಹಾಗಾಗಿ ನೀವು ಪ್ಲಸ್ ಸೈಜ್ ಇದ್ರೂ ಕೂಡ ನೀವು ನಿಮ್ ಹೆಲ್ತ್ ನ ನೋಡ್ಕೋಬೇಕು, ನಿಮ್ ಸ್ಟ್ರೆಂತ್ ನ ನೋಡ್ಕೋಬೇಕು. ಸೊ ಎಲ್ಲ ಮಹಿಳೆಯರು ನಾನೇನ್ ನೋಡ್ತೀನಿ ಅಂತ ಅಂದ್ರೆ, ಒಂದ್ಸತಿ 40 ದಾಟ್ಮೇಲೆ ಅಥವಾ 45 ಇಯರ್ಸ್ ದಾಟ ಮೇಲೆ ಅವ್ರ ಹೆಲ್ತ್ ಮೇಲೆ ಅವರು ತುಂಬಾ ಗಮನ ಕೊಡಲ್ಲ. ಇಲ್ಲ ವಾಕ್ ಹೋಗ್ಬೇಕು, ಏನಾದ್ರೂ ಲಿಫ್ಟಿಂಗ್ ಮಾಡ್ಬೇಕು ಅಂದ್ರೆ ಸ್ಮಾಲ್ ವಸ್ತುಗಳನ್ನ ಬ್ರಿಕ್ಸ್ ಇದ್ರೂನು ಲಿಫ್ಟಿಂಗ್ ಮಾಡ್ಕೋಬಹುದು. ಸೊ ಅದನ್ನೆಲ್ಲ ಅವ್ರು ಬಿಟ್ಬಿಡ್ತಾರೆ. ಸೊ ಹಾಗಾಗಿ ಅವರು 50 ಇಯರ್ಸ್ ದಾಟ ಮೇಲೆ ಅಥವಾ 55 ಇಯರ್ಸ್ ದಾಟ ಮೇಲೆ ಅವ್ರಿಗೆ ತುಂಬಾ ದೇಹದಲ್ಲಿ ಬ್ಲಡ್ ಪ್ರೆಷರ್ ಆಗ್ಬಿಡತ್ತೆ, ಡಯಾಬಿಟೀಸ್ ಆಗ್ಬಿಡತ್ತೆ, ಏನೇನೋ ಆಗ್ಬಿಡತ್ತೆ. ಸೊ ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ,
ನೀವ್ ಏನಾದ್ರೂ ಸೈಜ್ ಇರ್ಲಿ, ಓಕೆ, ನಿಮ್ ದೇಹನ ನೀವೇ ನೋಡ್ಕೋಬೇಕು, ಇನ್ಯಾರು ಇಲ್ಲ. ಸೊ ದಟ್ ಇಸ್ ಮೈ ಫಸ್ಟ್ ಟಿಪ್. ಸೆಕೆಂಡ್ ಟಿಪ್, ನೀರು ಚೆನ್ನಾಗಿ ಕುಡೀರಿ ಎಲ್ಲರೂ. ನೀವೆಲ್ಲರೂ ಸ್ಕಿನ್ ಪ್ರಾಬ್ಲಮ್ ಅಂತ ಹೇಳ್ತೀರಾ, ಇಲ್ಲ ಪಿಂಪಲ್ ಬರುತ್ತೆ ಅಥವಾ ಸ್ಮೂತ್ ಸ್ಕಿನ್ ಇಲ್ಲ ಅಂತ ಎಲ್ಲ ಹೇಳ್ತೀರಾ. ಇದೆಲ್ಲ ಇರೋದು ಬಿಕಾಸ್ ನೀವು ನೀರ್ ಕುಡಿಯಲ್ಲ. ಸೊ ಆವರೇಜ್ ಆಗಿ 2.5 to 3.5 liters ಪರ್ ಡೇ ನೀರ್ ಕುಡಿಲೇಬೇಕು. ಓಕೆ, ದೆನ್ ಫೈನಲ್ ಥಿಂಗ್ ಇಸ್ ನೀವು ಮಲ್ಗುವಾಗ ಮೇಕಪ್ ನ ಎಲ್ಲ ತೆಗ್ದ್ಬಿಟ್ಟು ಮಲ್ಗಿ. ಈವನ್ ಇಫ್ ಇಟ್ಸ್ ಕಾಜಲ್, ಅದನ್ನೂ ತೆಗಿಬೇಕು. ಫುಲ್ ಮುಖನ ತೊಳೆದ್ಬಿಟ್ಟು ನೀವು ಮಲ್ಗಬೇಕು. ಅವಾಗ್ಲೇನೆ ನಿಮ್ಮ ಫೇಸ್ ಎಲ್ಲ ತುಂಬಾ ಸ್ಮೂತ್ ಆಗಿರುತ್ತೆ. ಸೊ ಇದೆಲ್ಲ ಸ್ಮಾಲ್ ಕರೆಕ್ಷನ್ಸ್, ಬಟ್ ಲಾಂಗ್ ಟರ್ಮ್ ಎಫೆಕ್ಟ್ ತುಂಬಾ ಚೆನ್ನಾಗಿರುತ್ತೆ. ಓಕೆ, ಖಂಡಿತ. ಇನ್ನೊಂದು ನಾನು ಏನ್ ಹೇಳ್ಬೇಕು ಅಂತ ಅಂದ್ರೆ, ದಾಟ್ ಸಮಾಜ ಅಥವಾ ನಿಮ್ ಫ್ಯಾಮಿಲಿ ಅವ್ರು ಏನ್ ಬೇಕಾದ್ರೂ ಹೇಳಿ, ಓಕೆ, ನಿಮ್ ಜೀವನ ನಿಮ್ಗೇನೆ. ನಿಮ್ ಜೀವನ ಒಂದೇ ಸತಿ ಬರೋದು. ಸೊ ಆ ಜೀವನದಲ್ಲಿ ನಿಮ್ಗೆ ಎಲ್ಲ ಮಾಡ್ಬೇಕು. ನೀವು ಆ ತರ ಮೈಂಡ್ ಸೆಟ್ ನ ಇಟ್ಕೋಬೇಕು. ಇಲ್ಲ, ನಾನು ಎಲ್ಲಾನು ಮಾಡ್ತೀನಿ, ನನ್ ದಪ್ಪ ಇರ್ಲಿ, ಸಣ್ಣ ಇರ್ಲಿ, ಕುಳ್ಳಕ್ಕಿರ್ಲಿ, ಉದ್ದಕ್ಕಿರ್ಲಿ, ನನ್ ಸ್ಕಿನ್ ಕಲರ್ ಏನ್ ಬೇಕಾದ್ರೂ ಇರ್ಲಿ, ನಾನ್ ಹೋಗ್ಬಿಟ್ಟು ಮಾಡ್ಲೇಬೇಕು. ನೀವು ಆ ಮೈಂಡ್ ಸೆಟ್ ಅಲ್ಲಿ ಮಾಡಿದ್ರೆ ನಿಮ್ ಲೈಫ್ ಅಲ್ಲಿ ಎಲ್ಲಾನು ಸಾಧ್ಯ. ಇಲ್ಲ ಅಂದ್ರೆ ಏನು ಸಾಧ್ಯ ಇಲ್ಲ, ಅಲ್ಲೇ ಇರ್ತೀರಾ. 5 ವರ್ಷ ಆದ್ಮೇಲೆ ನೀವು ಕಾಲೇಜ್ನ ದಾಟಿ ಮಾಸ್ಟರ್ಸ್ ಮಾಡ್ತಾ ಇರ್ಬೋದು, ಅಥವಾ ನೀವು PUC ಪಾಸ್ ಇರ್ಬೋದು. ಯಾವ್ದೊಳ್ಳೇದು? ಕಾಲೇಜ್ ದಾಟಿ ಮಾಸ್ಟರ್ಸ್ ಮಾಡ್ತಾ ಇದ್ರೆ ಅದು ಒಳ್ಳೇದು ತಾನೆ. ಸೊ ಅದೇ ನಾನ್ ಪ್ರೋತ್ಸಾಹ ಮಾಡ್ತಾ ಇರೋದು ಏನು ಅಂತ ಅಂದ್ರೆ, PUC ಮಾಡಿದ್ರೆ ನೆಕ್ಸ್ಟ್ ಸ್ಟೆಪ್ ತಗೊಳ್ಳಿ, ನೀವು BA ಮಾಡಿ, ಏನೂ ಆಗಲ್ಲ. ಸೊ 3 ವರ್ಷ ಆದ್ಮೇಲೆ ನೀವು BA ಪಾಸ್ ಇರ್ಬೋದು. ಹೌದು. ನೀವ್ ಇಲ್ಲೇ ಕೂತ್ಕೊಂಡು, ಇಲ್ಲ ನನ್ ಕೈಯಲ್ಲಿ ಆಗಲ್ಲ, ನನ್ ತಲೆ ಇಲ್ಲ, ಇದ್ದಿಲ್ಲ, ಅದಿಲ್ಲ, ನೀವು ನಿಮ್ಮನ್ನೇ ಪ್ರೋತ್ಸಾಹ ಕೊಡ್ತಾ ಇಲ್ಲ ಅಂತ ಅಂದ್ರೆ ಬೇರೆ ಅವ್ರು ಯಾಕೆ ಪ್ರೋತ್ಸಾಹ ಕೊಡ್ತಾರೆ? ಹೌದು, ಕರೆಕ್ಟ್. ಸೊ ಅದಕ್ಕೆ ನಿಮ್ ಮನ್ಸಲ್ಲಿ ಏನಿದೆ ನೀವ್ ಖಂಡಿತ ಮಾಡಿ. ಎಲ್ಲ ನಿಮ್ ಕೈಯಲ್ಲಿ ಆಗತ್ತೆ. ನಾವ್ ಲೇಡೀಸ್ ಎಷ್ಟೋ ಹ್ಯಾಂಡಲ್ ಮಾಡ್ತೀವಿ ಲೈಫಲ್ಲಿ, ಇದು ಆಗತ್ತೆ. ನಿಮ್ ಮನ್ಸಲ್ಲಿ ಏನಿದೆ ಅದನ್ನ ಮಾಡ್ಲೇಬೇಕು ನೀವು. ಆಗ್ಲಿ, ಖಂಡಿತ. ನಿಮ್ಮ ಈ ಮಾತುಗಳನ್ನ ಕೇಳಿ ಅವರ ಮೇಲೆ ಅವರು ಕಾನ್ಫಿಡೆನ್ಸ್ ನ ಬೆಳೆಸ್ಕೊಳ್ಳಿ ನಮ್ಮ ಮಹಿಳೆಯರು ಅಂತ ಆಶಿಸ್ತಾ, ಕೊನೆಯದಾಗಿ ನೀವು ಈ ರೀತಿಯಾಗಿ ಮಾಡಬೇಕು ಅನ್ನೋದಕ್ಕೆ ಏನು ಮೋಟಿವೇಶನ್ ಅಂತ ಕೇಳ್ಬೋದಾ? ಸೊ ನನ್ ಮೋಟಿವೇಶನ್ ಏನಂದ್ರೆ, ನನ್ ಲೈಫಲ್ಲಿ ಇರೋರು ಎಲ್ಲ ಮಹಿಳೆಗಳಿಂದಾನೇ ನನ್ಗೆ ಮೋಟಿವೇಶನ್ ಬಂದಿದೆ. ಬಿಕಾಸ್ ನಾನು ಬೆಳೀತಾ ಇರ್ಬೇಕಾದ್ರೆ, ನೀನ್ ದಪ್ಪ, ನೀನೇನ್ ಮಾಡ್ತೀಯಾ, ಆತರ ತುಂಬಾ ಕೇಳಿದೀನಿ. ಯಾಕಷ್ಟು ತಿಂತಾ ಇದೀಯಾ, ಅದೊಂದ್ ದೊಡ್ಡ ವಿಷಯ ನಮ್ದ್ರಲ್ಲಿ. ಸೊ ಅದಕ್ಕೆ ನಾನು ಯಾವಾಗ್ಲೂ ನಾನು ಏನ್ ಯೋಚನೆ ಮಾಡ್ತಾ ಇದ್ದೀನಿ ಅಂದ್ರೆ, ನಾನ್ ಅಜ್ಜಿನ ಕೆಲಸ ಮಾಡ್ತಾ ಇರೋದನ್ನ ನಾನು ನೋಡಿದೀನಿ ಮನೆಯಲ್ಲಿ. ಅಷ್ಟೊಂದು ಅವರು ಉಪ್ಪಿನಕಾಯಿ ಮಾಡ್ತಾ ಇರೋದು ಅದ್ ಕಮ್ಮಿ ಕೆಲ್ಸನಾ? ತುಂಬಾ ದೊಡ್ಡ ಕೆಲ್ಸ ಅದು. ಅದನ್ನ ಕಟ್ ಮಾಡಿ, ಡ್ರೈ ಮಾಡಿ, ಸಾಲ್ಟ್ ಹಾಕಿ, ಇದು ಮಾಡಿ, ಅದು ಮಾಡಿ. ಯಾರು ಮಾಡ್ತಾರೆ ಇವಾಗೆಲ್ಲ? ನಾವೆಲ್ಲ ರೆಡಿಮೇಡ್ ಉಪ್ಪಿನಕಾಯಿ ತಗೋ ಬರ್ತೀವಿ, ಮನೇಲಿ ಯಾರು ಮಾಡ್ತಾರೆ? ಸೊ ಅದೇ, ಸೊ ನಮ್ದೆಲ್ಲ ಹಿಂದಿನ ಜನರೇಷನ್ ನೋಡ್ಬಿಟ್ಟು ನನಗೆ ಹೆಂಗ್ ಅನ್ಸುತ್ತೆ ಅಂದ್ರೆ, ನಾವ್ ಇವಾಗ ತುಂಬಾ ಲೇಜಿ ಆಗ್ಬಿಟ್ಟಿದೀವಿ. ಸೊ ಇವತ್ತಿನ ಜನರೇಷನ್ಗೆ ನಿಮ್ಗೆ ಏನ್ ಮಾಡ್ಬೇಕು ಅಂತ ಏನಾದ್ರೂ ಅನ್ಸಿದ್ರೆ ನೀವ್ ಮಾಡ್ಬೇಕು ಅದನ್ನ. ಬಿಕಾಸ್ ಇವಾಗ ನಾವ್ ಉಪ್ಪಿನಕಾಯಿ ಮಾಡ್ತಾ ಕೂತ್ಕೋತಾ ಇಲ್ಲ, ಅಷ್ಟು ಟೈಮ್ ಇದೆ. ಸೊ ಆ ಟೈಮ್ ನ ಒಳ್ಳೇದಕ್ಕೆ ನೀವು ಉಪಯೋಗಿಸಿ. ಎಲ್ಲಾದ್ರೂ ಟೀಚಿಂಗ್ ಮಾಡ್ತೀರಾ, ನರ್ಸರಿಗೆ ಹೋಗ್ಬಿಟ್ಟು ಮಕ್ಳ ಜೊತೆ ಆಟ ಆಡ್ತೀರಾ, ಏನಾದ್ರೂ ಒಂದ್ ಮಾಡಿ, ಬಟ್ ಮಾಡಿ, ಸುಮ್ನೆ ಕೂರ್ಬೇಡಿ. ಖಂಡಿತ. ನಿಮ್ಮ ಬಗ್ಗೆ ನಾನು ಇನ್ನೊಂದು ವಿಷಯ ನಮ್ಮ ಕೇಳುಗರಿಗೆ ತಿಳಿಸೋದಾದ್ರೆ, ಕರ್ನಾಟಕದ ಪವರ್ ಲಿಫ್ಟಿಂಗ್ ಕಾಂಪಿಟೇಷನ್ ಅಲ್ಲಿ ಕೂಡ ಈಗ ನೀವು ವಿನ್ ಆಗಿದ್ದೀರಾ. ಅದು ನೆಕ್ಸ್ಟ್ ನ್ಯಾಷನಲ್ ಲೆವೆಲ್ ಅಲ್ಲೂ ಹೋಗಿ ನೀವು ಅದರಲ್ಲೂ ಹೆಚ್ಚಿನ ಮಟ್ಟದ ಖ್ಯಾತಿಯನ್ನ ಪಡಿಬೇಕು ಅನ್ನೋದೇ ನಮ್ಮೆಲ್ಲರ ಆಶಯ. ಮಿಸ್ ಪ್ಲಸ್ ಸೈಜ್ ಇಂಡಿಯಾ ಆಗಿರೋದಕ್ಕೂ ಕಂಗ್ರಾಚುಲೇಷನ್ಸ್, ಹಾಗೆ ಪವರ್ ಲಿಫ್ಟಿಂಗ್ ಕಾಂಪಿಟೇಷನ್ ಅಲ್ಲಿ ಗೆದ್ದಿರೋದಕ್ಕೂ ಕಂಗ್ರಾಚುಲೇಷನ್ಸ್. ಹೀಗೆ ಮತ್ತೆ ಮತ್ತೆ ನಿಮ್ಮ ಸಾಧನೆಗಳೊಂದಿಗೆ ನಮ್ಮ ಮೈಸೂರು ಆಕಾಶವಾಣಿಗೆ ಬರ್ತಾ ಇರಿ ಅಂತ ಹೇಳ್ತಾ ಇಂದಿನ ಕಾರ್ಯಕ್ರಮವನ್ನ ನಾವು ಮುಗಿಸ್ತಾ ಇದ್ದೇವೆ. ಇಷ್ಟು ಹೊತ್ತು ನಮಗಾಗಿ ನಿಮ್ಮ ಸಮಯವನ್ನ ಮೀಸಲಿಟ್ಟು ನಮ್ಮ ಜೊತೆ ಕಾಲ ಕಳೆದು ನಿಮ್ಮ ಒಂದು ಆ ಕಾಂಟೆಸ್ಟ್ ಜರ್ನಿ ಏನಿತ್ತು, ನಿಮ್ಮ ಒಂದು ಖುಷಿ ಕ್ಷಣಗಳನ್ನ ನಮ್ಮ ಜೊತೆ ಹಂಚ್ಕೊಂಡಿದ್ದಕ್ಕೆ ಹೃತ್ಪೂರ್ವಕ ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. ಇದುವರೆಗೆ ಸಾಧನಾ ಶಿಖರ ಕಾರ್ಯಕ್ರಮದಲ್ಲಿ ಮಿಸ್ ಪ್ಲಸ್ ಸೈಜ್ ಇಂಡಿಯಾ 2026 ಕಿರೀಟವನ್ನು ಮುಡಿಗೇರಿಸಿಕೊಂಡ ಮೈಸೂರಿನ ಅಂಜಲಿ ಬಿ ಗುಪ್ತಾ ಅವರೊಂದಿಗೆ ಮಾತುಕತೆ ಕೇಳಿದಿರಿ. ಇವರೊಂದಿಗೆ ಭಾಗವಹಿಸಿದ್ದವರು ಕೀರ್ತನಾ ವಿ. ಇದು ಇಂದಿನ ಮಹಿಳಾ ರಂಗ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಪ್ರಸಾರವಾಯಿತು.